ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇಂದಿನ ನಮ್ಮ ನೇರ ಪ್ರಸಾರದ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ತಂಬಾಕು ಸೇವನೆ ಹಾಗೂ ಅದರಿಂದಾಗುವಂತಹ ಒಂದು ದುಷ್ಪರಿಣಾಮಗಳ ಬಗ್ಗೆ. ನಿನ್ನೆ ಬಹುಶಃ ನೀವೆಲ್ಲರೂ ನಮ್ಮ ಕಾರ್ಯಕ್ರಮನ ನೋಡಿದ್ರಿ. ನಾವು ನಿನ್ನೆ ಚರ್ಚೆ ಮಾಡಿದ್ವಿ ಕ್ಯಾನ್ಸರ್ ಹಾಗೂ ಕೆಲವೊಂದು ಗಡ್ಡೆಗಳ ಬಗ್ಗೆ. ಅದರ ಮುಂದುವರಿದ ಭಾಗನೇ ಇವತ್ತು. ನಿನ್ನೆ ಡಾಕ್ಟರ್ ಹೇಳಿದ್ರು ತಂಬಾಕು ಸೇವನೆಯಿಂದ ಎಂತಹ ದುಷ್ಪರಿಣಾಮಗಳಾಗತ್ತೆ ಅಂತ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ಸಹ ನಮ್ಮೊಟ್ಟಿಗೆ ಡಾಕ್ಟರ್ ವಿಶಾಲ್ ರಾವ್ ಅವರು ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಸಹ ನಾವು ತಂಬಾಕಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀವಿ. ಸೊ ಮೊದಲನೆಯದಾಗಿ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನೀವು ಏನ್ ಹೇಳ್ತೀರಾ? ಸೊ ನೀವು ಈಗ ತಂಬಾಕು ಬಗ್ಗೆ ದುಷ್ಪರಿಣಾಮ ಕೇಳಿದ್ರೆ ನಾನು ಹೇಳ್ತೇನೆ, ತಂಬಾಕು ನಮ್ಮ ದೇಹದ ಎವ್ರಿ ಸೆಲ್ಲಿಗೆ, ಎವ್ರಿ ಭಾಗ, ಎವ್ರಿ ಅಂಗಗೆ ಅದು ದುಷ್ಪರಿಣಾಮ ಉಂಟದ್ರದ್ದು. ಆದ್ರೆ ನಮ್ದು ಮೂರು ತರದ ಮೇನ್ ಪ್ರಾಬ್ಲಮ್ ಏನ್ ಹೇಳಿದ್ರೆ ತಂಬಾಕು ಒಟ್ಟಿಗೆ, ಒಂದು ಹಾರ್ಟ್ ಇದು ಪ್ರಾಬ್ಲಮ್ ಬರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಆಗುವುದು, ಮತ್ತೆ ಬೇರೆ ತರದ ರೋಗಗಳು, ಹಾರ್ಟ್ ಫೇಲಿಯರ್ ಆಗೋದು, ಅಂತ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೆಕೆಂಡ್, ಲಂಗ್ ಅಲ್ಲಿ ಪ್ರಾಬ್ಲಮ್ ಬರುದು, ಅಂದ್ರೆ ನಮ್ಮ ಲಂಗ್ ಅಲ್ಲಿ ಆಕ್ಸಿಜನ್ ನ ಬದಲಿಗೆ ಈ ಸ್ಮೋಕ್ ತುಂಬಿರುತ್ತೆ, ಅದರಿಂದಾಗಿ ತುಂಬಾ ಪ್ರಾಬ್ಲಮ್ಗಳು ಲಂಗ್ ಬರುತ್ತೆ. ಕ್ರಾನಿಕ್, ಇದಕ್ಕೆ ನಾವು COPD ಹೇಳ್ತೇವೆ, ಅಂದ್ರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇದರಿಂದ ಮನುಷ್ಯನಿಗೆ ಒಳಗೆ ತಗೊಳ್ಳುವ ಶ್ವಾಸ, ಅದರಲ್ಲಿ ಅವನಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಥವಾ ಮೂರನೇದು ಕ್ಯಾನ್ಸರ್. ಸೊ ಈ ತಂಬಾಕುವಿಂದ ಮೂರ್ ಮೇನ್ ಪ್ರಾಬ್ಲಮ್ ಹೇಳಿದ್ರೆ ಹಾರ್ಟ್ ಇದು, ಲಂಗ್ ಇದು, ಮತ್ತೆ ಕ್ಯಾನ್ಸರ್ ಪ್ರಾಬ್ಲಮ್ಗಳು ತುಂಬಾ ಕಾಮನ್ ಆಗಿ ಬರುತ್ತೆ. ಓಕೆ, ತಂಬಾಕು ಸೇವನೆಯಿಂದ ಬಹು ಮುಖ್ಯವಾಗಿ ಮೊದಲು ನಮ್ಮ ಮೆದುಳಿಗೆ ಅಟ್ಯಾಕ್ ಆಗುತ್ತೆ, ಆನಂತರ ನಮ್ಮ ಒಂದು ಹೃದಯ ಭಾಗಕ್ಕೂ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ. ಈಗ ಅತಿ ಹೆಚ್ಚಿನದಾಗಿ ನಾವು ಈಗ ದಿನನಿತ್ಯದ ಬದುಕಿನಲ್ಲಿ ಒಂದು ತಂಬಾಕು ಅನ್ನೋದು ಒಂಥರ ಆಹಾರ ತರ ಆಗೋಗಿದೆ. ತುಂಬಾ ಜನ ಊಟ ಮಾಡದೆ ಹೋದ್ರೂ ಪರವಾಗಿಲ್ಲ, ಒಂದು ಪಾನ್ ಪರಾಗ್ ಪ್ಯಾಕೆಟ್ ನ ಹಾಕೋದು ಅಥವಾ ಒಂದು ಸಿಗರೆಟ್ ನ ಸೇದೋದು, ಈ ರೀತಿ ಮಾಡ್ತಾರೆ. ಎಸ್ಪೆಷಲಿ ಎಂಟಿ ಸ್ಟಮಕ್ ಅಲ್ಲಿ ಈ ತರ ಒಂದು ಹ್ಯಾಬಿಟ್ಸ್ ನ ಮಾಡ್ತಾರೆ. ಇದು ಎಷ್ಟು ಸರಿ ಅಂತ ನೀವು ಹೇಳ್ತೀರಾ? ಸೊ ತಂಬಾಕು ಸೇವನೆ ಮಾಡುದು ನೀವು ಎಂಟಿ ಸ್ಟಮಕ್ ಅಲ್ಲಿ ಮಾಡಿ ಅಥವಾ ಫುಲ್ ಸ್ಟಮಕ್ ಅಲ್ಲಿ ಮಾಡಿ ಈಕ್ವಲಿ ಬ್ಯಾಡ್. ಅದರದ್ದು ಟಾಕ್ಸಿನ್ಸ್, ನಾನು ಮೊದಲು ಹೇಳಿದ್ದೇನೆ ಇದನ್ನು ನಿನ್ನೆ ಭಾಗದಲ್ಲಿ, ದಟ್ ತಂಬಾಕು ಅಲ್ಲಿ 6,000 ಕೆಮಿಕಲ್ ಉಂಟು. ಅದರಲ್ಲಿ ಅಟ್ಲೀಸ್ಟ್ 60 ಕೆಮಿಕಲ್ ಅನ್ನು WHO ಅವರು ಅಥವಾ ನಮ್ಮ ಇಂಟರ್ನ್ಯಾಷನಲ್ ಬಾಡಿ IARC ಹೇಳಿ ಅಂತ ಬಾಡಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ಅದರಲ್ಲಿ ಕ್ಯಾನ್ಸರ್ ಸಬ್ಸ್ಟೆನ್ಸ್ ಉಂಟು ಹೇಳಿ. ಅಂದ್ರೆ ಆಲ್ಮೋಸ್ಟ್ 6,000 ಕೆಮಿಕಲ್ ಅಲ್ಲಿ ಅಟ್ಲೀಸ್ಟ್ 60 ಕೆಮಿಕಲ್ ಅಲ್ಲಿ ಕ್ಯಾನ್ಸರ್ ಸಬ್ಸ್ಟೆನ್ಸ್ ಗಳು ಪ್ರೂವ್ ಆಗಿದೆ, ಅದು ಹ್ಯೂಮನ್ಸ್ ಗೆ ಕ್ಯಾನ್ಸರ್ ಐತೆ ಹೇಳಿ. ಇನ್ನೊಂದೊಂದು 20-30 ಇನ್ನೂ ರಿಸರ್ಚ್ ಮಾಡಕತ್ತಿದ್ದಾರೆ, ಅದು ಆನಿಮಲ್ಸ್ ಅಲ್ಲಿ ಕೆಲವೆಲ್ಲ ಕ್ಯಾನ್ಸರ್ ಆಗ್ತಾ ಉಂಟು ಹೇಳಿ. ಸೊ ಕುಲ್ ಮೂಲಕ ನಾವು ರೋಡ್ ಅಲ್ಲಿ ಮಾಡುವ ಟಾರು ಅಥವಾ ಕೆರೋಸಿನ್ ಅಂತದ್ದು, ಪೇಂಟ್ ಅಲ್ಲಿ ಯೂಸ್ ಮಾಡುವ ಕೆಮಿಕಲ್ಗಳು, ಪೆಸ್ಟಿಸೈಡ್ ಅಲ್ಲಿ ಮಾಡುವ ಕೆಮಿಕಲ್ಗಳು ಈ ಟೊಬ್ಯಾಕೋ ಅಂತ ಒಂದು ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ಅದನ್ನು ನಾವು ಧೂಮಪಾನ ಮಾಡುವಾಗ ಅಥವಾ ಎಲ್ಲಡಿಕೆ, ತಂಬಾಕು, ಕೈನಿ ಪಾನ್ ಮಶೇರಿ ತಿನ್ನುವಾಗ ಅದನ್ನು ಒಳಗೆ ತಗೊಳ್ತಾ ಇದ್ದೇವೆ. ಸೊ ಇದು ನೀವು ಯೋಚನೆ ಮಾಡಿ, ನೀವು ಡೈಲಿ ನಾನು ನಿಮ್ಗೆ ಒಂದು ಪ್ಯಾಕೆಟ್ ಅಲ್ಲಿ ರ್ಯಾಟ್ ಪಾಯ್ಸನ್ ಕೊಟ್ಟು ನಿಮ್ಗೆ ಹೇಳಿದ್ರೆ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಳಿ ಅಥವಾ ಹೊಟ್ಟೆ ಫುಲ್ ಅಲ್ಲಿ ತಗೊಳ್ಳಿ, ಅದರ ಈಕ್ವಲಿ ಬ್ಯಾಡ್ ಉಂಟು ಅದರ ಇಫೆಕ್ಟ್. ಸೊ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನ ಕೊಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ಮಾತಾಡಿ ಸರ್. ಹಲೋ ಮೇಡಮ್, ನಾನು ಶಿವಕುಮಾರ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶಿವಕುಮಾರ್ ಅವರೇ? ನಾನು ಬೆಂಗಳೂರು ಬ್ಯಾಟ್ರಾಂಪುರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಶುಭಾಶಯ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾನು ಶಿವಕುಮಾರ್ ಅಂತ. ನಮಸ್ಕಾರ ಶಿವಕುಮಾರ್ ಅವರೇ, ಪ್ಲೀಸ್ ಪ್ರಶ್ನೆ ಕೇಳಿ. ಸರ್, ನಾನು ಸ್ಮೋಕಿಂಗ್ ಮಾಡ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಹಾರ್ಟ್ ಲೆಫ್ಟ್ ಮೇಲೆ ಸ್ವಲ್ಪ ನೋವು ಬರ್ತಾ ಇದೆ. ಓಕೆ, ಅದರಿಂದ ಏನ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಸೊ ಶಿವಕುಮಾರ್ ಅವರೇ, ಒಂದು ನಾನು ಹೇಳುದು, ನಾವು ಈ ಎಂಟೈರ್ ಪ್ರೋಗ್ರಾಮ್ ಇಟ್ಟದ್ದು ಖಾಲಿ ಜನರಿಗೆ ಅವರಿಗೆ ಒಂದು ಜ್ಞಾನ ಬರಬೇಕು. ಇಂಥದೊಂದು ಸಿಗರೇಟ್ ಬೀಡಿ ಎಳೆಯುವುದರಿಂದ ಏನೇನು ಹಾನಿಕಾರ ಆಗಬಹುದು. ನೀವು ಹೇಳಿದಂಗೆ ಈಗ ನಿಮ್ಗೆ ಚೆಸ್ಟ್ ಪೇನ್ ಆಗ್ತಾ ಉಂಟು. ಈ ಚೆಸ್ಟ್ ಪೇನ್ ಯೂಶುವಲಿ ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ. ಅಂದ್ರೆ ಈ ಸಿಗರೇಟ್ ನೀವು ಎಳೆಯುವಾಗ ಅದರಲ್ಲಿ ತುಂಬಾ ಎಡ್ರಿನಲಿನ್ ಸೆಕ್ರೀಟ್ ಆಗ್ತದೆ. ಈ ಎಡ್ರಿನಲಿನ್ ಹೋಗಿ ನಿಮ್ಮ ಹಾರ್ಟ್ ಹತ್ರ ಇದ್ದ ರಕ್ತಕೋಶಗಳನ್ನು ಪ್ರೆಸ್ ಮಾಡಿ ಇಂಥ ಪೇನ್ ಪ್ರೊಡ್ಯೂಸ್ ಮಾಡಬಹುದು. ಇದು ನಿಮ್ಮ ವಯಸ್ಸು ಎಷ್ಟು ನಿಮ್ದು? ನಂದು 19 ಸರ್. 19 ಇಯರ್ಸ್ ಅಲ್ಲಿ ನಿಮ್ಗೆ ಈ ಚೆಸ್ಟ್ ಪೇನ್ ಬರುವುದಾದ್ರೆ ನೀವು ಯೋಚನೆ ಮಾಡಿ, ಇನ್ನೊಂದು 20 ವರ್ಷ ನೀವು ಸಿಗರೇಟ್ ಹೇಳಿದ್ರೆ ಆ ಹಾರ್ಟಿಗೆ ಏನ್ ಸ್ಥಿತಿ ಆಗ್ಬಹುದು ಹೇಳಿ. ಸೊ ಅಂದ್ರೆ ಈ ವ್ಯವಸ್ಥೆ ನಾನು ಇದು ಬಿಡುವಾಗಂತ ಒಂದು ವಾರ ಅಂದ್ರೆ ಒಂದು ತಿಂಗಳು ಬಿಟ್ಟಿದೆ ಸರ್. ಇದರಲ್ಲಿ ಅದೇನೋ ಜಾಸ್ತಿ ಆಗಿತ್ತು. ನಂತರ ಇವಾಗ ಮತ್ತೆ ಅದರಿಂದ ಮತ್ತೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಓಕೆ, ಸೊ ಶಿವಕುಮಾರ್ ಅವರೇ, ನಾನು ನಿಮ್ಗೆ 2 ಸೊಲ್ಯೂಷನ್ ಕೊಡ್ತೇನೆ. ಒಂದು ಹೇಳಿದ್ರೆ ನೀವು ತಕ್ಷಣ ನಿಮ್ಮ ಸಿಗರೇಟ್ ಅನ್ನು ಬಿಟ್ಟು ಬಿಡಬೇಕು.
ಇನ್ನೊಂದು ಹೇಳಿದ್ರೆ, ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ನಿಮ್ಮ ಮನೆ ಹತ್ರ ಯಾರು ಫಿಸಿಷಿಯನ್ ಇದ್ದಾರೆ ಅವರಿಗೆ ಒಂದ್ಸತಿ ತೋರಿಸಿ, ಅವರು ನಿಮ್ಮ ಹೃದಯದ ಹತ್ರ ಹೋಗಿ ಒಂದು ಸ್ಟೆಥೋಸ್ಕೋಪ್ ಹಾಕಿ ಚೆಕ್ ಮಾಡ್ತಾರೆ. ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಉಂಟೋ ಅಥವಾ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅದರಿಂದ ಕಾರಣವಾಗಿಯೋ ಹೇಳಿ ಅವ್ರು ಹೇಳ್ತಾರೆ ನಿಮ್ಗೆ. ಸೊ ನೀವು ತಕ್ಷಣ ಹೋಗಿ ಒಂದ್ಸತಿ ಚೆಕ್ಅಪ್ ಮಾಡಿಸೋದು ಒಳ್ಳೇದು, ಸೇಫ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ನಿನ್ನೆ ನಮ್ಮ ಕಾರ್ಯಕ್ರಮನ ನೋಡಿದ್ರಿ ಅಂತ ಕಾಣುತ್ತೆ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರು ಈ ತಂಬಾಕಿನ ಕುರಿತಾಗಿ ಕೆಲವೊಂದು ಮೆಸೇಜಸ್ ನ ಕೊಟ್ಟಿದ್ರು. ಆ ಒಂದು ಮೆಸೇಜಸ್ ನ ನಾವು ಮತ್ತೆ ಯಾರು ನಿನ್ನೆ ಕಾರ್ಯಕ್ರಮನ ನೋಡಿರ್ಲಿಲ್ವೋ ಅವರಿಗೋಸ್ಕರ ಇದನ್ನ ಮತ್ತೆ ನಾವು ಈಗ ರಿಪೀಟ್ ಮಾಡ್ತಿದೀವಿ. ದಯವಿಟ್ಟು ನೀವೆಲ್ಲರೂ ಈ ಒಂದು ಮೆಸೇಜ್ ನ ದಯವಿಟ್ಟು ನೋಡಿ. ಈ ಧೂಮಪಾನದಿಂದ ಅನೇಕ ರೀತಿಯ ಅನಾಹುತಗಳಾಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ವಿದೇಶಗಳಲ್ಲಿ ಈ ಧೂಮಪಾನದ ಹವ್ಯಾಸ ಹೆಚ್ಚಿತು ಮತ್ತು ಅದನ್ನ ಮಾರುಕಟ್ಟೆಯ ದೃಷ್ಟಿಯಿಂದ ಬಹಳಷ್ಟು ಕಂಪನಿಗಳು ಜಾಹೀರಾತು ಮತ್ತು ಇತರ ಆಕರ್ಷಕ ಪ್ರಚಾರಗಳ ಮೂಲಕ ಅದರ ಹವ್ಯಾಸವನ್ನ ಜನರಲ್ಲಿ ಹೆಚ್ಚಿಸಿದರು. ಅದರಿಂದ ಅಲ್ಲಿ ಪುರುಷರಲ್ಲದೆ ಮಹಿಳೆಯರು ಕೂಡ ಧೂಮಪಾನದ ಸೇವನೆಗೆ ಒಳಗಾದರು. ನಮ್ಮ ದೇಶದಲ್ಲಿ ಕೂಡ ಈ ಹವ್ಯಾಸವನ್ನ ಕಳೆದ ನೂರಾರು ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದಾರೆ. ಅದರಿಂದ ಆಗತಕ್ಕಂತ ಅನಾಹುತಗಳು, ಅನಾರೋಗ್ಯ ಮತ್ತು ಪರಿಸರ ಮಾಲಿನ್ಯ ಇವೆಲ್ಲವೂ ಕೂಡ ಬಹಳ ತೀವ್ರವಾಗಿ ಹಾನಿಕರವಾಗಿ ಪರಿಣಮಿಸಿದೆ. ನನ್ನ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿ ಕಳೆದ 50 ವರ್ಷದಲ್ಲಿ ಬಹಿರಂಗವಾಗಿ ಧೂಮಪಾನ ಮಾಡುವಂತವರ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಬಹಳಷ್ಟು ಮಂದಿ ಇತ್ತೀಚೆಗೆ ಧೂಮಪಾನವನ್ನ ಬಿಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಕೂಡ ಧೂಮಪಾನದ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಆದ್ರೂ ಜನತೆ ಎಚ್ಚೆತ್ತು ಈ ಧೂಮಪಾನದ ಹವ್ಯಾಸವನ್ನು ಬಿಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ಧೂಮಪಾನದ ಹವ್ಯಾಸಗಳನ್ನ ಇತರರಿಗೆ ಬಹಳ ವಿಜೃಂಭಿಸುವಂತೆ, ಅದರಿಂದ ಬಹಳ ನಮಗೆ ಘನತೆಗೆ ಹೆಚ್ಚಾಗುತ್ತೆ ಅನ್ನುವ ದೃಷ್ಟಿಯಿಂದ ಸೇವನೆ ಮಾಡದಂತೆ ಜಾಗೃತಿ ವಹಿಸಬೇಕು. ನಾವು ನಮ್ಮ ಕ್ಷೇತ್ರದ ವತಿಯಿಂದ ಶಾಲೆ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಾಸ್ಥ್ಯ ಸಂಕಲ್ಪ ಅಂತ ಹೇಳಿ. ಈ ಸ್ವಾಸ್ಥ್ಯ ಸಂಕಲ್ಪದ ಉದ್ದೇಶ ಏನು ಅಂತಂದ್ರೆ, ಸ್ವಾಸ್ಥ್ಯ ಸಂಕಲ್ಪದ ಒಂದು ಉದ್ದೇಶ ಏನು ಅಂತಂದ್ರೆ, ಮಕ್ಕಳು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತೆ ಧೂಮಪಾನದ ಆಕರ್ಷಣೆಗೆ ಬೀಳದಂತೆ ಮಾಡುವುದೇ ಈ ಕಾರ್ಯಕ್ರಮದ ಪ್ರಯತ್ನ. ಇದು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ವೀಕ್ಷಕರೇ, ಈಗಷ್ಟೇ ವೀರೇಂದ್ರ ಹೆಗಡೆ ಅವರು ಮಾತಾಡಿದ್ದನ್ನ ನೀವು ಕೇಳಿದ್ರಿ. ಅಷ್ಟೇ ಅಲ್ಲದೆ ಅವರ ಒಂದು ಲೆಟರ್ನು ಸಹ ನಾವು ಈಗ ಡಿಸ್ಪ್ಲೇ ಮಾಡ್ತಿದ್ದೀವಿ, ತಾವು ಅದನ್ನು ಸಹ ನೋಡಿ. ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಸಂದರ್ಭದಲ್ಲಿ ತಂಬಾಕು ರಹಿತ ಬೆಂಗಳೂರು ರೂಪಿಸಲು ನೀವು ಯೋಜಿಸಿರುವ ವಿಚಾರ ತಿಳಿದು ಸಂತೋಷವಾಯಿತು. ದುಶ್ಚಟ ಮುಕ್ತವಾದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ತಂಬಾಕು ಸೇವನೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಂದಿ ತಮ್ಮ ಅಮೂಲ್ಯವಾದ ಆಯುಷ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಹಾಗೂ ಮರಣದ ಕರೆಗಂಟೆಯನ್ನು ಸ್ವೀಕರಿಸುತ್ತಿದ್ದಾರೆ. ಮಾದಕ ವಸ್ತುಗಳು ಮತ್ತು ತಂಬಾಕು ಮೂಲದ ಪದಾರ್ಥಗಳಲ್ಲಿ ವಿಶೇಷ ಆಕರ್ಷಣೆ ಇದೆ. ಒಂದು ಬಾರಿ ಅದನ್ನು ಸೇವಿಸಿದರೆ ಮತ್ತೆ ಅದು ನಮ್ಮನ್ನು ಅದರ ದಾಸರನ್ನಾಗಿ ಮಾಡುತ್ತದೆ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ, ಸಂಸಾರದಲ್ಲಿ ಹಾಗೂ ವೃತ್ತಿ ಪ್ರವೃತ್ತಿಯಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕಾಗಿ ತಂಬಾಕು ಸೇವನೆಯ ಹವ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಈ ಹವ್ಯಾಸವೇ ಮುಂದೆ ಅಭ್ಯಾಸವಾಗಿ ಚಟವಾಗಿ ಬೆಳೆಯುತ್ತದೆ. ಮತ್ತೆ ಅವರು ಅದರ ದಾಸರಾಗಿ ತಂಬಾಕು ಸೇವನೆ ಅನಿವಾರ್ಯವಾಗಿ ಬಿಡುತ್ತದೆ. ಇದಕ್ಕೆ ಬಲಿಯಾದವರು ತಮ್ಮ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕ ನೆಮ್ಮದಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಆದುದರಿಂದ ತಂಬಾಕು ರಹಿತ ಜೀವನ ಬಹಳ ಶ್ರೇಷ್ಠವಾಗಿದೆ. ಅದರೊಂದಿಗೆ ತಂಬಾಕು ರಹಿತ ಬೆಂಗಳೂರು ನಗರ ರೂಪಿಸುವುದು ಸ್ತುತಾರ್ಹ ಕಾರ್ಯವಾಗಿದೆ. 1982ರಿಂದಲೇ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಂಬಾಕು ರಹಿತ ಕ್ಷೇತ್ರವಾಗಿ ಪರಿವರ್ತಿಸಿದ್ದೇವೆ. ಧರ್ಮಸ್ಥಳದಲ್ಲಿರುವ ಎಲ್ಲಾ ಅಂಗಡಿಯವರು ತಂಬಾಕು ವಸ್ತುಗಳ ಮಾರಾಟ ಮಾಡುವುದಿಲ್ಲ ಎಂದು ಸ್ವಯಂ ಸ್ಫೂರ್ತಿಯಿಂದ ದೃಢ ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಸಕ್ರಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ಮಾದರಿಯಾಗಿ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ವ್ಯಾಪಾರಸ್ಥರು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲಿ ತಂಬಾಕು ರಹಿತ ಬೆಂಗಳೂರು ನಗರ ರೂಪಿಸಬಹುದು. ಈ ದಿಸೆಯಲ್ಲಿ ನೀವು ಮಾಡುತ್ತಿರುವ ಪ್ರಯತ್ನಕ್ಕೆ ಸರ್ವ ರೀತಿಯ ಯಶಸ್ಸು ದೊರಕುವಂತೆ ಶ್ರೀ ಮಂಜುನಾಥ ಸ್ವಾಮಿ ಹರಸಲೆಂದು ಪ್ರಾರ್ಥಿಸುತ್ತೇನೆ.
ನಾನು ಕಿರಣ್ ಮಜುಮ್ದಾರ್ ಶಾ ಮಾತಾಡ್ತಾ ಇದ್ದೀನಿ. ಇದು ಆಂಟಿ ಟೊಬ್ಯಾಕೋ ಆಂಟಿ ಸ್ಮೋಕಿಂಗ್ ವೀಕ್ ನಲ್ಲಿ ನಮ್ಗೆ ಒಂದು ಬಹಳ ಮುಖ್ಯ ಮೆಸೇಜ್ ಕೊಡ್ಬೇಕು ನಿಮ್ ಎಲ್ಲರಿಗೂ. ಸ್ಮೋಕಿಂಗ್ ಅಂಡ್ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮೆನಿ ಹೆಲ್ತ್ ಪ್ರಾಬ್ಲಮ್ಸ್. ಬಟ್ ನಮ್ಗೆ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಬೇಕು. ಅದು ಓರಲ್ ಕ್ಯಾನ್ಸರ್ ಅಂಡ್ ಟೊಬ್ಯಾಕೋ ಕನ್ಸಂಪ್ಷನ್ ಡೈರೆಕ್ಟ್ ಲಿಂಕ್ ಇದೆ. ಅದರಲ್ಲಿ ಇಂಡಿಯಾನಲ್ಲಿ ಓರಲ್ ರಿಲೇಟೆಡ್ ಕ್ಯಾನ್ಸರ್ಸ್ ವಿಚ್ ಆರ್ ಲಿಂಕ್ ಟು ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಮತ್ತು ಪಾನ್ ಮಸಾಲ ಮತ್ತು ಸ್ಮೋಕಿಂಗ್, ಇದು ವಿಶ್ವನಲ್ಲಿ ಬಹಳ ಜಾಸ್ತಿ ಇದೆ. ನಮ್ ಇಂಡಿಯಾನಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಆಫ್ ಓರಲ್ ಕ್ಯಾನ್ಸರ್ಸ್ ಇಲ್ಲಿದೆ ವಿಶ್ವನಲ್ಲಿ. ಅದಕ್ಕೋಸ್ಕರ ನಿಮ್ ಎಲ್ಲರಿಗೂ ನಮ್ ಮೆಸೇಜ್ ನಾನು ಕೊಡ್ತಾ ಇದ್ದೀನಿ. ಪ್ಲೀಸ್ ಡೂ ನಾಟ್ ಸ್ಮೋಕ್, please do not consume tobacco, and please give up all the other tobacco related products like pan masala and other products. This is for your health, this is for your longevity, and this is for a healthier India. ಅದೇ ನಮ್ಮ ಮೆಸೇಜ್. ಈಗಷ್ಟೇ ಒಂದು ಲೆಟರ್ನ ನೋಡಿದ್ರಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ವಿಶಾಲ್ ರಾವ್ ಅವರು ಕೇವಲ ವೈದ್ಯರಾಗಿ ಸೇವೆ ಸಲ್ಲಿಸ್ತಿರೋದು ಅಷ್ಟೇ ಅಲ್ಲದೆ ಒಂದು ಸಮಾಜ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಅವರು ತಂಬಾಕು ರಹಿತ ಬೆಂಗಳೂರು ಅನ್ನುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನಾ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ತುಂಬಾನೇ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮನ ಯಾರೆಲ್ಲ ವೀಕ್ಷಿಸ್ತಿದ್ದೀರಾ, NGOs ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಯಾರೇ ವ್ಯಕ್ತಿಗಳಿರ್ಬೋದು, ನೀವು ಸಹ ನಿಮ್ಮ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಏನಾದರೂ ಸಲ್ಲಿಸಬೇಕು ಅಂತ ಇದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ವಿಶಾಲ್ ರಾವ್ ಅವರ ಒಂದು ನಂಬರ್ನ ಕೊಡ್ತೀವಿ. ಅಲ್ಲಿಗೆ ಕರೆ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು. ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಡಾಕ್ಟರ್, ಈಗಷ್ಟೇ ನಾವು ವೀರೇಂದ್ರ ಹೆಗಡೆ ಅವರ ಒಂದು ಮೆಸೇಜ್ನ ನೋಡಿದ್ವಿ. ತುಂಬಾನೇ ಸಂತೋಷ ಆಗ್ತಿದೆ. ನೀವು ವೈದ್ಯ ವೃತ್ತಿಯಲ್ಲಿ ಇದ್ಕೊಂಡು ಈ ಥರ ಒಂದು ಸಮಾಜ ಸೇವೆಯನ್ನೆಲ್ಲ ಮಾಡ್ತಿದ್ದೀರಾ. ಇದು ನಿಮಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ? ನಿಮಗೆ ಇದು ಒಂದು ಯಾವ ರೀತಿ ನಿಮಗೆ ಇಂಟ್ರೆಸ್ಟ್ ಬಂತು ಈ ಥರ ಒಂದು ಸಮಾಜ ಸೇವೆ ಎಲ್ಲ ಮಾಡಬೇಕು ಅಂತ? ಸೊ ನಾವು ಕ್ಯಾನ್ಸರ್ ಸರ್ಜನ್ ಆಗಿ ಆಸ್ ಅ ಹೆಡ್ ಅಂಡ್ ಕ್ಯಾನ್ಸರ್ ಸರ್ಜನ್ ನಾವು ಈ ಡೈಲಿ ಈ ಪೇಷಂಟ್ಗಳನ್ನು ನೋಡ್ತಿದ್ದೇವೆ, ಅವರ ಕಷ್ಟ ನೋಡ್ತಿದ್ದೇವೆ. ಸೊ ತುಂಬ ಪೇಷಂಟ್ಗಳು OPD ಯಲ್ಲಿ ಬಂದು ನಮ್ಮ ಹತ್ರ ತುಂಬ ಬೇಜಾರು ಪಡ್ತಿದ್ರು. ನಮಗೆ ಬಾಯಿದ ಕ್ಯಾನ್ಸರ್ ಬಂತು, ಗಂಟ್ಲಿದ ಕ್ಯಾನ್ಸರ್ ಬಂತು, ಇಂಥ ಕ್ಯಾನ್ಸರ್ ಬಂದ ಮೇಲೆ ನಮ್ಮ ಜೀವನ ಪೂರ್ತಿ ಹಾಳಾಗೋಯ್ತು ಹೇಳಿ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಅವ್ರ ಹತ್ರ ಅವ್ರು ಹೇಳ್ತಿದ್ರು, ನಾನು ಅವ್ರಿಗೆ ಕೇಳ್ತಿದ್ದೆ ಅವಾಗ, ನೀವು ಈ ತಂಬಾಕು ಸೇದನೆ ಎದಕ್ಕೆ ಮಾಡಿದಿರಿ, ನಿಮಗೆ ಇಂಥ ಪರಿಣಾಮ ಬರ್ತಿದ್ದೆ ಹೇಳಿ ಗೊತ್ತಿದ್ರೆ ನೀವು ಇದನ್ನು ಎದಕ್ಕೆ ಮಾಡಿದಿರಿ ಹೇಳುವಾಗ ನಮಗೆ ಯಾರೂ ಇದನ್ನು ಹೇಳಿರಲಿಲ್ಲ. ಇಂಥ ಒಂದು ಪರಿಣಾಮ ನಮ್ಗೆ ಬರುತ್ತೆ ಹೇಳಿ ನಾವು ನಮಗೆ ಇದೊಂದು ಜ್ಞಾನ ಇರ್ತಿದ್ರೆ ನಾವು ಇಂಥ ಒಂದು ಹ್ಯಾಬಿಟ್ ಅನ್ನು ಮುಟ್ತಿರ್ಲಿಲ್ಲ ಹೇಳಿ ಹೇಳ್ತಿದ್ರು ಅವರು. ಸೊ ಅದಕ್ಕೆ ಹೇಳಿ ನಾವು ಇದೊಂದು ಸಂಕಲ್ಪ ಮಾಡಿ ಇದೊಂದು ಕೆಲಸ ಶುರು ಮಾಡಿದ್ದು. ಖಾಲಿ ಸರ್ಜರಿ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡೋದಲ್ಲ, ಆ ಬಿಮಾರಿಯನ್ನೇ ಕಡಿಮೆ ಮಾಡಬೇಕು, ಆ ಬಿಮಾರಿಯನ್ನೇ ತಡೆ ಇಟ್ಕೊಳ್ಬೇಕು ಹೇಳಿ ಒಂದು ಸಂಕಲ್ಪದಿಂದ ಈ ತಂಬಾಕು ರೋಗನೆಗೆ ಹೇಳಿ ನಾವು ಇದು ಕಾರ್ಯ ಶುರು ಮಾಡಿದ್ದು. ಸೊ ಇದರಿಂದಾಗಿ ಈಗ ನಾನು ಮೊದಲು ಹೇಳಿದೆ, ನಮ್ಮ ದೇಶದಲ್ಲಿ 250 ಮಿಲಿಯನ್ ಪೀಪಲ್ ಟೊಬ್ಯಾಕೋ ಕನ್ಸ್ಯೂಮರ್ಸ್ ಇದ್ದಾರೆ. ಆ್ಯಂಡ್ ಎವ್ರಿ ಇಯರ್ ನೀವು ನೋಡಿದರೆ 30 ಲಕ್ಷ ಪೇಷಂಟ್ಗಳು ಹಾರ್ಟ್ ಡಿಸೀಸಿಂದಾಗಿ ತಂಬಾಕುವಿಂದಾಗಿ ಸಾಯ್ತಾ ಇದ್ದಾರೆ. ಒಂದು 15ರಿಂದ 20 ಲಕ್ಷ ಪೇಷಂಟ್ ಲಂಗಿದ ಪ್ರಾಬ್ಲಮ್ ಇಂದಾಗಿ ತಂಬಾಕುವಿಂದಾಗಿ ಸಾಯ್ತಾ ಇದ್ದಾರೆ. ಹಾಗೆಯೇ 10 ಲಕ್ಷ ಪೇಷಂಟ್ಗಳು ಕ್ಯಾನ್ಸರಿಂದಾಗಿ ಸಾಯ್ತಾ ಇದ್ದಾರೆ. ನೀವೀಗ ಜಸ್ಟ್ ಯೋಚನೆ ಮಾಡಿ, ಖಾಲಿ ಒಂದು ಸಿಂಪಲ್ ಟೊಬ್ಯಾಕೋ ಅಂತ ಒಂದು ಈ ತಂಬಾಕು ಅಂತ ಒಂದು ಚಟವನ್ನು ತಡೆ ಇಟ್ಕೊಂಡ್ರೆ ಎಷ್ಟೊಂದು ಜನರ ಜೀವ ಉಳಿಸಬಹುದು ನಾವು. ಅದಕ್ಕೆ ನಾವು ಸರ್ಜರಿ ಮಾಡ್ಬೇಕು ಹೇಳಿಲ್ಲ, ಅದಕ್ಕೆ ನಾವು ಏನು ಔಷಧ ಟ್ರೀಟ್ಮೆಂಟ್ ಮಾಡ್ಬೇಕಿಲ್ಲ, ಖಾಲಿ ಸಿಂಪಲ್ ಜ್ಞಾನ ಕೊಟ್ಟು ನಾವು ಅವರ ಜೀವನ ಬಚಾವ್ ಮಾಡ್ಬೋದು. ಅಂತ ಒಂದು ಒಳ್ಳೆ ಸಂಕಲ್ಪ ಎಲ್ಲಿ ಸಿಗತ್ತೆ ನಮ್ಗೆ ಮಾಡಕ್ಕೆ ಅಂತ ಒಂದು ಚಾನ್ಸ್. ಸೊ ಖಾಲಿ ಡಾಕ್ಟರ್ ಆಗಿ ಸರ್ಜನ್ ಆಗಿ ಸರ್ಜರಿ ಮಾಡೋದು ನಮ್ಮ ಕೆಲಸ ಅಲ್ಲ, ಬಟ್ ನಮ್ಮ ಪೇಷಂಟ್ಗಳಿಗೆ ನಮ್ಮ ಜನರಿಗೆ ಒಂದು ಜ್ಞಾನ ಕೊಡೋದು, ಒಂದು ಹೆಲ್ತ್ ಬಗ್ಗೆ ಜ್ಞಾನ ಕೊಡೋದು ಕೂಡ ನಮ್ಮ ಕರ್ತವ್ಯ ಹೇಳಿ ನಾವು ಈ ಕೆಲಸ ಶುರು ಮಾಡಿದ್ದು.